ಸರಿಸುಮಾರು 15 ವರ್ಷಗಳ ಹಿಂದೆ, ಒಂದಲ್ಲ ಎರಡಲ್ಲ 15 ವರ್ಷಗಳ ಹಿಂದೆ ಒಬ್ಳು ಪುಟ್ಟ ಬಾಲಕಿ ಭೀಮಾ ಕಡೆಯಿಂದ ಏನಾದ್ರು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಈ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ನಾನು ಕಣ್ಣಾರೆ ಕಂಡಿದ್ದೀನಿ, ನನ್ನ ಕಣ್ಣು ಮುಂದೆನೆ ಅಗದು ಊತಾಕಿದ್ದಾರೆ, ಸಾಕ್ಷಿ ಸಮೇತ ಊತಾಕಿದ್ದಾರೆ, ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಈ ಪೊಲೀಸ್ನವ್ರಿಗೆ? ಆ ವ್ಯಕ್ತಿ ಹೇಳೋ ಪ್ರಕಾರ ಕಣ್ಣಾರೆ ಕಂಡಂತ ಸಾಕ್ಷಿಗಳು ಇನ್ನೂ 5-6 ಜನ ಇದ್ದಾರೆ, ಅವ್ರು ಬರ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಸಮೀರ್ ಬಂದ್ರು ಏನೋ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ ನ್ಯಾಯ ಸಿಕ್ಲಿಲ್ಲ. ಭೀಮಾ ಬಂದ ಏನೋ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡು ಇನ್ನು ಸಿಗ್ತಾ ಇಲ್ಲ. ಈಗ ಇವನೊಬ್ಬ ಯಾರೋ ಬಂದಿದ್ದಾನೆ ಹೊಸದಾಗಿ, ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಟೈಮ್ ಅಂತೂ ವೇಸ್ಟ್ ಮಾಡ್ತಾನೇನೋ. ನನಗನ್ಸುತ್ತೆ ಪ್ರತಿ ಸಲ ಸಾಕ್ಷಿ ಹೇಳೋದಕ್ಕೆ ಅಂತ ಬರೋಂತ ಪ್ರತಿಯೊಬ್ಬರು ಕೂಡ ದೊಡ್ಡವ್ರು ಕಳ್ಸೋಂತವ್ರೆ ಯಾಕೆ ಆಗಿರಬಾರ್ದು ಅಂತ ಅನ್ಸುತ್ತಾ. 100 ಶವಗಳನ್ನ ತನ್ನ ಕೈಯಾರೆ ಊತಾಕಿರ್ತಕ್ಕಂಥ ಭೀಮಾನೇ ಇವತ್ತಿನವರೆಗೂ ಒಂದು ಅಸ್ಥಿ ಪಂಜರ ತೋರಿಸ್ಲಿಲ್ಲ. ಅಂತದ್ರಲ್ಲಿ ಈ ವ್ಯಕ್ತಿ ತೋರಿಸ್ತಾನಂತ ನಿಮಗೆ ನಂಬಿಕೆ ಇದೆನಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಧರ್ಮಸ್ಥಳ ಫೈಲ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಹೊಸದಾಗಿ ಉಟ್ಕೊಂಡ್ ಬಂದಿರತಕ್ಕಂಥ ಸಾಕ್ಷಿಗಳು ಯಾರು ಅಂತಂದೇಳಿ ನಾನು ಆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅಂತಂದೇಳಿ. ಒಬ್ಬ ಭೀಮಾ ತೋರಿಸಿದಂತ ಒಂದು ಧೈರ್ಯಕ್ಕೆ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಶೇಕ್ ಆಗಿ ಹೋಗಿದೆ, ದಂಗೆ ಎದ್ದೋಗಿದೆ. ಸೊ ಆ ಒಂದು ಕಾರಣಕ್ಕೆ ಎಷ್ಟೋ ಜನಕ್ಕೆ ಧೈರ್ಯ ಬಂದಂಗಿದೆ. ಅದಕ್ಕೆ ಅನ್ಸುತ್ತೆ ಇನ್ನೊಬ್ಬ ಸಾಕ್ಷಿ ಧೈರ್ಯ ಮಾಡಿ ನಾನು ಕಣ್ಣಾರೆ ಕಂಡಿದ್ದೀನಿ, ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ಊತಾಕಿರೋ ಜಾಗ ಕೂಡ ನೋಡಿದ್ದೀನಿ ಅಂತ ಸಾಕ್ಷಿ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಸಾಕ್ಷಿಗಳಿದೆ. ಸೊ ಈ ಒಂದಷ್ಟು ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆರಾಮ್ಸೆ ನೋಡಿ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ಅಂತಂದರೆ ಆವಾಗ ನಿಮಗೂ ಕೂಡ ಡೌಟ್ ಆಗಲ್ಲ. ನೀವು ಒಂದು ಸ್ವಲ್ಪ ನೋಡ್ತೀರಾ, ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೋಡ್ತೀರಾ, ಆಮೇಲೆ ಯಾವುದೋ ಒಂದು ಮಾತನ್ನ ಇಟ್ಕೊಂಡು ಬಂದು ಕಮೆಂಟಲ್ಲಿ ಹಾಕ್ತೀರಾ. ಬಟ್ ನಾನು ಎಲ್ಲದಕ್ಕೂ ಕ್ಲಾರಿಟಿ ಕೊಟ್ಟಿರ್ತೀನಿ. ವಿಡಿಯೋ ನೀಟಾಗಿ ತಾಳ್ಮೆಯಿಂದ ನೋಡಿದವರಿಗೆ ಅದು ಅರ್ಥ ಆಗುತ್ತೆ. ಓಕೆ, ಮೊದಲನೇದಾಗಿ ಜಯಂತ್ ಟಿ ಅನ್ನೋ ಒಬ್ಬ ವ್ಯಕ್ತಿ ಈಗ ಸರಿಸುಮಾರು 15 ವರ್ಷಗಳ ಹಿಂದೆ, ಒಂದಲ್ಲ ಎರಡಲ್ಲ 15 ವರ್ಷಗಳ ಹಿಂದೆ ಒಬ್ಳು ಪುಟ್ಟ ಬಾಲಕಿ ಅಂದ್ರೆ ಬಹುಶಃ ಹೈಸ್ಕೂಲ್ ಓದುವಂತ ಮಗು ಅಂತ ನಾವು ಕನ್ಸಿಡರ್ ಮಾಡೋಣ. ಒಂದು ಹೈಸ್ಕೂಲ್ ಓದ್ತಕ್ಕಂಥ ಒಂದು ಮಗು ಅಲ್ಲ, ಒಂದು ಹೆಣ್ಣುಮಗಳು. ಸೊ ಅವಳ ಮೇಲೆ ಒಂದು ನಡೆದಿತ್ತು. ಏನೇನಾಗಬೇಕು ಈ ಒಂದು ಏನೇನು ನಡೆದಿತ್ತು, ಆ ಒಂದು ಹೆಣ್ಣುಮಗಳನ್ನ ಕೂಡ ಹತ್ಯೆ ಮಾಡಿದ್ರು. ಅದಾದ ನಂತರ ಅಲ್ಲಿ ಸರಿಯಾದ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಲ್ಲ. ಆನ್ ದ ಸ್ಪಾಟ್ ಫಾರೆಸ್ಟ್ ಅಲ್ಲೇ ಏನೇನು ಮಾಡಬೇಕು ಅದನ್ನು ಮಾಡಲಿಲ್ಲ. ಪ್ಲಸ್ ಆ ಒಂದು ಶವಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾಡಲಿಲ್ಲ. ಆ ಒಂದು ಹುಡುಗಿಗೆ ಸಂಬಂಧಪಟ್ಟಂಥವ್ರು ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ. ಡೈರೆಕ್ಟ್ಲಿ ಮಾಡಿದ್ದೇನಪ್ಪ ಅಂತಂದರೆ ಆ ಹುಡುಗಿನ ತಗೊಂಡೋಗಿ ಗುಂಡಿ ತೆಗೆದು ಮುಚ್ಚಾಕ್ಬಿಟ್ರು. ಯಾಕೆ ಅಂತಂದರೆ ಸಾಕ್ಷಿ ನಾಶ ಮಾಡೋದಕ್ಕೆ, ಈ ಕೇಸ್ನ ಇಲ್ಲಿಗೆ ಮುಚ್ಚಾಕೋದಿಕ್ಕೆ ಅಷ್ಟೆ. ಸೊ ಹಾಗಾಗಿ ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ನನ್ನ ಕಣ್ಣು ಮುಂದೆನೇ ನಡೆದಿದ್ದು. ಪೋಸ್ಟ್ ಮಾರ್ಟಮೇ ನಡೆದಿದೆ. ಒಂದು ಡೆಡ್ ಬಾಡಿನ, ಒಂದು ಹುಡುಗಿನ ಗುಂಡಿ ತೆಗೆದು ಮುಚ್ಚಾಕೆ ಬಿಟ್ರು ಅಂತ ಒಬ್ಬ ವ್ಯಕ್ತಿ ಸತ್ಯ ಹೇಳೋದು ಮುಂದೆ ಬಂದಿದ್ದಾರೆ. ಸೊ ಈ ವ್ಯಕ್ತಿ ಕಣ್ಣಾರೆ ಕಂಡಂತ ಸಾಕ್ಷಿ ಅಂತ ಒಪ್ಕೊಂಡು ಅವರು ಕೂಡ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ಇನ್ನು ಮುಂದೆ ಈ ಕೇಸಲ್ಲಿ ಬೇರೆನೆ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ನನಗೇನೋ ಅನಿಸ್ತಾ ಇದೆ. ಬೈಟಲ್ಲಿ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಈ ಒಂದು ವ್ಯಕ್ತಿ ಇಷ್ಟು ದಿನ ನಮ್ಮ ಕರ್ನಾಟಕದಲ್ಲಿ ಇದ್ದಂಥವ್ರೆ, ಆದ್ರೆ ಯಾಕೆ ಹೊರಗಡೆ ಬಂದಿರಲಿಲ್ಲ ಹೇಳಿ? ಆರೋಪಿಗಳು ತುಂಬಾ 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 ಪ್ರಭಾವಶಾಲಿಗಳು, ತುಂಬಾ ದೊಡ್ಡ ವ್ಯಕ್ತಿಗಳು, ತುಂಬಾ ದೊಡ್ಡ ಸ್ಥಾನದಲ್ಲಿರೋಂಥವ್ರು. ಸೊ ಯಾರೋ ಒಬ್ಬ ಬಂದ್ಬಿಟ್ಟು ಸರ್ ಹಿಂಗೆ ನೋಡಿದ್ದೆ ಸರ್ ಹಿಂಗೆ ಅಂತ ಹೇಳಿ ಒಂದು ಕತೆ ಹೇಳೋ ರೀತಿ ಹೇಳಕ್ಕಾಗಲ್ಲ. ಅಥವಾ ನೋಡಿದ್ದೀನಿ ಅಂತ ಒಂದು ಸಾಕ್ಷಿ ಮೂಲಕ ಇವ್ರನ್ನ ಎದುರಿಸೋದಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಇಷ್ಟು ದಿನ ಸುಮ್ಮನೆ ಇದ್ರು. ಆದರೆ ಯಾವಾಗ ಭೀಮಾ ಬಂದು ದಂಗೆ ಎಬ್ಸಿದ್ನೋ ಆಗ ಎಲ್ರಿಗೂ ಧೈರ್ಯ ಬಂತು, ಎಷ್ಟೋ ಸಾಕ್ಷಿಗಳಿಗೆ ಧೈರ್ಯ ಬಂತು. ನೋಡ್ತಾ ಇರಿ, ಒಬ್ಬ ಭೀಮಾ ಎಷ್ಟು ಜನಕ್ಕೆ ಧೈರ್ಯ ತಂದ್ಕೊಟ್ಟಿದ್ದಾನಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಬರೀ ಇವಾಗ ಜಯಂತ್ ಟಿ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನಂತಲ್ಲ, ಇನ್ನೂ ಸಾಕಷ್ಟು ಜನ ಬರ್ತಾರೆ. ಕಣ್ಣಾರೆ ಕಂಡಿರ್ತಕ್ಕಂಥ ಸಾಕ್ಷಿಗಳು ಎಷ್ಟೋ ಜನ ಜೀವಂತವಾಗಿದ್ದಾರೆ. ಹೌದು, ಸೌಜನ್ಯ ಅವರ ಮಾವ ಹೇಳಿದ್ದು ನಿಜಾನೇ. ಸೌಜನ್ಯ ಅವರ ಮಾವ ಹೇಳ್ದಾಗೆ ಎಷ್ಟೋ ಜನ ಕಣ್ಣಾರೆ ಕಂಡಂತ ಸಾಕ್ಷಿಗಳು ಇನ್ನೂ ಜೀವಂತವಾಗಿದ್ದಾರೆ. ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತಂದ್ರೆ ಅವರಿಗೆ ಪ್ರಾಣಾಪಾಯದ ಭಯ ಇರೋದ್ರಿಂದ. ಯಾವಾಗ ನಮಗೆ ಪ್ರಾಣ ಭಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಯಾವಾಗ ಅವ್ರು ನಮ್ಗೇನು ಮಾಡಲ್ಲ ಅಂತ ಗೊತ್ತಾಗುತ್ತೆ, ಯಾವಾಗ ನಾನೀಗ ಹೋಗಿ ಸಾಕ್ಷಿ ಹೇಳೋದ್ರಿಂದ ಕರೆಕ್ಟಾಗಿ ನ್ಯಾಯ ಗೆಲ್ಲುತ್ತೆ, ಯಾರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತಂದೇಳಿ ಯಾವಾಗ ಅವ್ರಿಗೆ ಧೈರ್ಯ ಬರುತ್ತೋ, ನಿಜ ಹೇಳ್ತೀನಿ, ಆವಾಗ 100 ಶವಗಳು ಅಂತ ಏನಿದೆ, ಆಗ 100 ಸಾಕ್ಷಿಗಳು ಅಂತ ಹೊರಗಡೆ ಬರುತ್ತೆ. ಆ ಒಂದು ದಿನ ಕೂಡ ಬರುತ್ತೆ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ನಾನು ಕೂಡ ಅಂತೂ ಡೆಫಿನೆಟ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಆಯಿತು. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಒಂದು ಕ್ರಮದಲ್ಲಿ ಯಾವ ರೀತಿ ಈ ಕೇಸ್ ಮುಂದಕ್ಕೆ ಹೋಗುತ್ತೆ ಅಂತಂದರೆ, ಇದೆಲ್ಲ ಫಿನಿಶ್ ಆದಮೇಲೆ ಈಗ ಗ್ರೌಂಡ್ ಪೆನೆಟ್ರೇಟಿಂಗ್
ಒಂದು ರ್ಯಾಡರ್ನ ತರಿಸಿ ಫಾರೆಸ್ಟಲ್ಲೆಲ್ಲ ಸರ್ಚ್ ಮಾಡ್ತಾರೆ. ಓಕೆ, ಮೂಳೆಗಳು ಕೂಡ ಸಿಗುತ್ತೆ. ಯಾಕೆಂದರೆ ಅದನ್ನು ಆ ಧರ್ಮಸ್ಥಳದವರೇ ಹೇಳ್ತಾ ಇದ್ದಾರೆ ಸಿಗುತ್ತೆ. ಸಿಕ್ಕರು ಕೂಡ ಆ ಒಂದು ಜಾಗ ಬಿಟ್ಟು ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಒಪ್ಕೋತಾರೆ, ಹೌದು ಭೀಮಾ ಹೇಳಿದ್ದು ನಿಜ, ಸಮೀರ್ ಮಾಡಿದಂಥ ವಿಡಿಯೋದಲ್ಲಿರೋದು ನಿಜ, ಅವರೇ ಕೊಲೆಗಾರರು ಅಂತ. ಆದರೆ ಆ ಭಾಗದ ಜನ ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ಆ ಭಾಗದ ಜನ ಹೇಳೋ ಪ್ರಕಾರ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಡೆಡ್ ಬಾಡಿಗಳು ಕೂಡ ಅನಾಮನಸ್, ಅಂದರೆ ಗುರ್ತಿಲ್ದೇ ಇರೋರು, ಯಾರೋ ವಲಸೆ ಬಂದ್ಬಿಟ್ಟು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋರು, ಅವ್ರುಗಳ ಒಂದು ಮಣ್ಣು ಮಾಡಿರೋ ಜಾಗ ಅದು. ಸೊ ಅದನ್ನ ನಾವು ನಂಬ್ತೀವಿ. ಸಾಕಷ್ಟು ಜನರು ಮಣ್ಣು ಮಾಡಿದ್ದಾರೆ. ಇದು ಇವಾಗಲ್ಲ, 10 ವರ್ಷಗಳಿಂದ ಇದೇ ನಡ್ಕೊಂಡ್ ಬಂದಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ಊರಿನ ಜನಗಳೆಲ್ಲ ಹೇಳೋ ಪ್ರಕಾರ 100 ಶವಗಳು ಬರ್ತವೆ ಹೋಗ್ತವೆ, ಅವನ್ನೆಲ್ಲ ನಾವು ಇದರಲ್ಲೇ ಫಾರೆಸ್ಟಲ್ಲೇ ಊತಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಫಾರೆಸ್ಟಲ್ಲಿ ಊತಾಕೋದಾದ್ರೆ ಎಲ್ಲಾನು ಹೆಣ್ಮಕ್ಳು ಶವಗಳೇ ಆಗಿದ್ದು ಅಂದ್ರೆ ಏನು ಮಾಡ್ತೀರಾ? ಹಂಗಾದ್ರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಬರೋರು ಬರೀ ಹೆಣ್ಮಕ್ಳೇ ಬರ್ತಾರಾ? ನಿಜ ಹೇಳಬೇಕು ಅಂತಂದ್ರೆ ಆನ್ಸಿಟಿ, ಸ್ಟ್ರೆಸ್ಸು, ಆಮೇಲೆ ಫ್ರಸ್ಟ್ರೇಷನು, ಆಮೇಲೆ ಡಿಪ್ರೆಷನು ಇದೆಲ್ಲ ಜಾಸ್ತಿ ಆಗೋದು ಗಂಡು ಮಕ್ಕಳಿಗೇನೆ. ಜವಾಬ್ದಾರಿ ಜಾಸ್ತಿ ಆಗಿ ಬೇಗ ಸೂಸೈಡ್ ಮಾಡ್ಕೋಬೇಕು ಅಂತ ಬರೋದು ಗಂಡು ಮಕ್ಕಳೇನೆ. ಹೆಣ್ಮಕ್ಳು ಅಪ್ಪಿ ತಪ್ಪಿ ಅನ್ನೋದ್ರು ಆ ರೀತಿ ಡಿಸಿಷನ್ ತಗೊಳ್ಳೋದು ಏನೋ ಲವ್ ಫೇಲ್ಯೂರ್ ಆದಾಗ, ಇಲ್ಲ ಬುದ್ಧಿ ಕಡಿಮೆ ಇದ್ದಾಗ, ಯಾರೋ ಬುದ್ಧಿ ಕಡಿಮೆ ಅಂತ ಇರೋವಂಥವ್ರು, ಇಲ್ಲಾಂದ್ರೆ ಜೀವನದಲ್ಲಿ ತುಂಬಾ ನೊಂದಂಥವ್ರು, ಅತ್ತೆ ಮಾವ ಅದು ಇದು ಜಂಜಾಟ್ ಈ ಥರದ್ದು ಒಂದಷ್ಟು ಅನುಭವಿಸ್ತಂಥವ್ರು. ಬಟ್ ಮ್ಯಾಕ್ಸಿಮಮ್ ಈ ಒಂದು ಸೂಸೈಡ್ಗೆ ಅಟೆಂಪ್ಟ್ ಮಾಡೋದು ಗಂಡು ಮಕ್ಕಳೇ. ಆ ರೀತಿ ನೋಡೋದಾದ್ರೆ ಅವ್ರುಗಳು ಹೇಳೋ ಪ್ರಕಾರ ಗಂಡು ಶವಗಳೇ ಜಾಸ್ತಿ ಸಿಗಬೇಕು. ಅಪ್ಪಿ ತಪ್ಪಿ ಏನಾದರೂ ಹೆಣ್ಣು ಶವಗಳೇ ರಾಶಿ ಸಿಗ್ತಾ ಹೋಯ್ತು ಅಂತಂದ್ರೆ ಆಗ ಆ ಊರಿನ ಜನ ಏನು ಹೇಳಿದ್ರು ನಾವು ನಂಬಕ್ಕಾಗಲ್ಲ, ಪ್ರಪಂಚಕ್ಕೆ ಗೊತ್ತಾಗೋಗುತ್ತೆ. ಓಕೆ, ಈ ಘಟನೆಯಲ್ಲಿ ದಡ್ಡನ ಮಕ್ಕಳೇನಿದ್ದಾರೆ ಅವರೇ ಕೊಲೆಗಾರರು ಅಂತಂದೇಳಿ. ಸೊ ಇದಿಷ್ಟು ಈ ವಿಚಾರದಲ್ಲಿ ಬಂದಿರತಕ್ಕಂಥ ಮಾತುಕತೆ. ಈಗ ಜಯಂತ್ ಟಿ ಅವರು ಇಷ್ಟರಲ್ಲೇ ಬರ್ತಾರಂತೆ ಆ ಒಂದು ಸಾಕ್ಷಿ ಸಮೇತ. ಸೊ ಅವ್ರನ್ನ ಕೂಡ ಕರ್ಕೊಂಡೋಗಿ ಏನೇನು ಮಾಡಬೇಕೋ ಅದನ್ನ ಮಾಡಿ ನೆಕ್ಸ್ಟ್ ಅವ್ರನ್ನ ಕರ್ಕೊಂಡೋಗಿ ಆ ಒಂದು ಜಾಗ, ಅಂದ್ರೆ ಜಯಂತ್ ಟಿ ಅನ್ನೋ ವ್ಯಕ್ತಿ ಆ ಜಾಗ ಕೂಡ ನೋಡಿದ್ದಾನೆ. ಜಯಂತ್ ಟಿ ಆ ಜಾಗ ಕೂಡ ನೋಡಿದ್ದಾರೆ, ಎಲ್ಲಿ ಊತಾಕಿರೋದು ಅಂತ ನನಗೆ ಇವತ್ತಿಗೂ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಊರು ಬಿಟ್ಟು ಹೋಗಿದ್ದು ಭೀಮಾ ಆಗಿರ್ಬೋದು, ಆದ್ರೆ ಜಯಂತ್ ಟಿ ಅನ್ನೋ ವ್ಯಕ್ತಿ ಅಲ್ಲೇ ಇದ್ದ. ಸೊ ಹಾಗಾಗಿ ಆ ವ್ಯಕ್ತಿಗೆ, ಜಯಂತ್ ಅನ್ನೋರಿಗೆ ಪರ್ಫೆಕ್ಟ್ ಆಗಿ ನೆನಪಿರುತ್ತೆ. ವರ್ಷದಿಂದ ವರ್ಷಕ್ಕೆ ಆ ಜಾಗದಲ್ಲಿ ಈ ಥರದೊಂದು ಇನ್ಸಿಡೆಂಟ್ ನಡೆದಿದೆ ಅಂದಾಗ ಅವರು ಬೇಕು ಬೇಡ ಅಥವಾ ರೋಡಲ್ಲಿ ಓಡಾಡ್ಬೇಕಾದ್ರೇನೋ ಏನಕ್ಕೋ ಅಲ್ಲಿ ಓಡಾಡಿದಾಗ ಅಲ್ಲಾದಂಥ ಡಿಫ್ರೆನ್ಸ್ಗಳನ್ನ ನೋಡಿರ್ತಾರೆ. ಅವಾಗ ಫೈಂಡ್ ಔಟ್ ಮಾಡಿರ್ತಾರೆ, ಓಕೆ ಈ ಜಾಗದಲ್ಲಿ ಮುಂಚೆ ತೆಗ್ಗಿತ್ತು, ಇವಾಗ ದಿಬ್ಬ ಆಗಿದೆ, ಇಲ್ಲಿ ಮಣ್ಣು ಇದ್ದಿಲ್ಲ, ಈಗ ಮಣ್ಣು ಬಂದಿದೆ, ಇಲ್ಲಿ ಮಣ್ಣಿತ್ತು ಇವಾಗ ಗುಂಡಿ ಆಗಿದೆ, ಈ ಥರದ್ದು ಒಂದಷ್ಟು ಡಿಫ್ರೆನ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ 100% ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ವ್ಯಕ್ತಿಯಿಂದ ಅಪ್ಪಿ ತಪ್ಪಿ ಭೀಮಾ ಏನಾದರೂ ತೋರಿಸಿದಂಥ ಪಾಯಿಂಟ್ಗಳು ಮಿಸ್ ಆದರೂ ಕೂಡ ಜಯಂತ್ ಟಿ ಅನ್ನೋ ವ್ಯಕ್ತಿ ತೋರಿಸಿದಂಥ ಪಾಯಿಂಟಲ್ಲಿ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ನನಗೂ ಯಾಕೋ ನಂಬಿಕೆ ಬರ್ತಾ ಇದೆ. ನೋಡೋಣ, ಆ ವ್ಯಕ್ತಿನ ಕರ್ಕೊಂಡೋಗಿ ವಿಚಾರಣೆ ಯಾವಾಗ ಶುರು ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಶುರು ಮಾಡಿದಾಗ ಆ ವ್ಯಕ್ತಿ ಕಡೆಯಿಂದ ಆದರೂ ಅಟ್ಲೀಸ್ಟ್ ಒಂದು ಪುಟ್ಟ ಬಾಲಕಿಯ ಒಂದು ಅಸ್ಥಿಪಂಜರ ಹೊರಗಡೆ ಬರಲಿ, ಅದರ ಒಂದು DNA ಕೂಡ ಟೆಸ್ಟ್ ಆಗಲಿ, ಅದಾದಮೇಲೆ ಏನೇನಾಗುತ್ತೋ ಆ ಪ್ರೊಸೀಜರ್ ನಡೀಲಿ. ಬಟ್ ಈಗ ಭೀಮನ್ ಕತೆ ಎಲ್ಲಿಗೆ ಮುಗಿಯುತ್ತಾ ಅಂತ ಅನ್ಕೋಬೇಡಿ. ಭೀಮಾ ತೋರಿಸಿದಂಥ ಪಾಯಿಂಟ್ಗಳು ಫೇಲ್ ಆಗಿರ್ಬೋದು, ಆದರೆ ಭೀಮನಿಗೆ ಅವನೇ ಸ್ವತಃ ಕೇಳ್ಕೊತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ, ಇದಾದ ನಂತರ ಇದರಿಂದ ಏನಾದರೂ ಸಿಕ್ಕಿಲ್ಲ ಅಂತಂದ್ರೆ ನನ್ನನ್ನು ದಯವಿಟ್ಟು ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸಿ, ನಾನು ಸಿದ್ಧನಿದ್ದೇನೆ. ನಾನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಭೀಮನೇ ಕೇಳ್ಕೊತಾ ಇದ್ದಾನೆ. ಸೊ ಹಾಗಾಗಿ ಭೀಮನ ಕಡೆಯಿಂದ ಮ್ಯಾಕ್ಸಿಮಮ್ ಅವನು ಪ್ರಯತ್ನ ಪಟ್ಟು ಏನೋ ಒಂದು ನ್ಯಾಯ ಕೊಡಿಸೋದಕ್ಕೆ ಅವನು ಪಣ ತೊಟ್ಟಿದ್ದಾನೆ ಅಂತ ನನಗೂ ಅನಿಸ್ತಾ ಇದೆ. ನೋಡೋಣ ಈ ಕೇಸ್ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಅಂತ. ಈ ವಿಡಿಯೋ ಕೂಡ ಲೆಂತ್ ಆಗುತ್ತೆ, ಇನ್ನೂ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಇನ್ನೂ ಪೆಂಡಿಂಗ್ ಇದೆ. ಅವೆಲ್ಲ ವಿಚಾರಗಳ ಬಗ್ಗೆ ಮತ್ತೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ಯಾರ್ಯಾರು RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ನಿಮ್ದೇನೇ ಚರ್ಚೆ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ರಘುವರ್ಯ_k ಇದು ನನ್ನ ಇನ್ಸ್ಟಾಗ್ರಾಮ್ ID. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ನ್ಯಾಯ ಸಿಗ್ಲಿ. ಲವ್ ಯು ಆಲ್.